ನಾವು ಸರ್ ಎಕಲಾಜಿಕಲ್ ಪಿರಮಿಡ್ ಅಂದ್ರೆ ಏನು ಸರ್ ಅಂತಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ಸ್ ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಅದೇನಂತ ಕರಿತೀವಿ, ಎಕಲಾಜಿಕಲ್ ಪಿರಮಿಡ್ ಅಂತ ಕರಿತೀವಿ. ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತಕ್ಕಂತ ಕಾನ್ಸೆಪ್ಟ್ ಏನಂತ ಕರಿತೀವಿ, ಎಕಲಾಜಿಕಲ್ ಪಿರಮಿಡ್ ಅಂತ. ಸರ್ ಎಕಲಾಜಿಕಲ್ ಪಿರಮಿಡ್ ಅಲ್ಲಿ ಎಷ್ಟು ವಿಧಗಳಿದಾವೆ ಸರ್ ಅಂತಂದ್ರೆ 3 ವಿಧಗಳಿದಾವೆ. ಯಾವ್ದು ಸರ್ ಅಂತಂದ್ರೆ ಒಂದು ಪಿರಮಿಡ್ ಆಫ್ ನಂಬರ್ ಅಂತ ಕರಿತೀವಿ, ಪಿರಮಿಡ್ ಆಫ್ ನಂಬರ್ ಅಂತ ಕರಿತೀವಿ, ಬೇಸ್ಡ್ ನಂಬರ್ ಅಂತ. ಈಗ ನೀವೇ ನೋಡಿ, ಈ ಒಂದು ಸರ್ ನಂಬರ್ ನೋಡೋಣ. ಮೊದಲು ಒಂದು ನಂಬರ್ ಇದೆ, ಅಂಡ್ ಎರಡನೇ ನೋಡೋದಾದ್ರೆ ಪಿರಮಿಡ್ ಆಫ್ ಎನರ್ಜಿ ಇರ್ಲಿ, ಒಂದ್ ಸ್ವಲ್ಪ ಇದು ಈಸಿ ಇದೆ, ಅದ್ ನೋಡ್ಕೊಂಡು ಆಮೇಲೆ ಹೋಗೋಣ. ಪಿರಮಿಡ್ ಆಫ್ ಎನರ್ಜಿ ಅಂತ ಮಾತಾಡ್ತೀವಿ. ಅಂಡ್ ಮೂರನೇದ್ ನೋಡೋದಾದ್ರೆ ಪಿರಮಿಡ್ ಆಫ್ ಬಯೋಮಾಸ್ ಅಂತ. ಬಯೋಮಾಸ್ ಅಂದ್ರೆ ಪ್ರೊಡಕ್ಟಿವಿಟಿ ಮೇಲೆಗೆ, ವೆಯ್ಟ್ ಮೇಲೆಗೆ. ಬಯೋಮಾಸ್ ಅಂದ್ರೆ ವೆಯ್ಟ್ ಅಥವಾ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಓಕೆನಾ ಸರ್? ಈ ನಂಬರ್ ನೋಡಿದಾಗ ಈ ಒಂದು ಎಕಲಾಜಿಕಲ್ ಪಿರಮಿಡ್ ಅಲ್ಲಿ ಅಪ್ರೈಟ್ ಕೂಡ ಆಗಿರ್ಬೋದು, ಇನ್ವರ್ಟೆಡ್ ಪಿರಮಿಡ್ ಕೂಡ ಆಗಿರ್ಬೋದು. ಇದನ್ನೇನಂತ ಕರಿತೀವಿ ಈಗ ಹೇಳಿ ಪಟ್ಟಂತೀಗ? ಯಾವುದು ಅಪ್ರೈಟ್, ಯಾವುದು ಇನ್ವರ್ಟೆಡ್, ಯಾವುದು? ಎಕ್ಸಾಕ್ಟ್ಲಿ. ಓಕೆ ಅಲ್ವಾ? ಇಷ್ಟೇ ಅಲ್ವಾ? ಕೇಳಿಸ್ಕೊತಾರೆ, ಆಮೇಲೆ ನಾನು ಬರೆಸ್ತೀನಿ. ಅಪ್ರೈಟ್ ಅಂತ ಕರಿತೀವಿ. ಅಂಡ್ ಇದು ಎರಡನೇ ನೋಡೋದಾದ್ರೆ ಏನಂತ ಕರಿತೀವಿ, ಇನ್ವರ್ಟೆಡ್ ಅಂತ ಕರಿತೀವಿ. ಅಪ್ರೈಟ್ ಅಂಡ್ ಇನ್ವರ್ಟೆಡ್. ನಾವು ಸರ್ ಇದನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವತ್ತೇ ಆದ್ರೂ ಕೂಡ ಲೋವರ್ ಲೆವೆಲ್ ಏನಿರುತ್ತೆ, ಪ್ರೊಡ್ಯೂಸರ್ಸ್ ಅಲ್ವಾ? ಲೋವರ್ ಲೆವೆಲ್ ಆಲ್ವೇಸ್ ಪ್ರೊಡ್ಯೂಸರ್ಸ್. ಅಂಡ್ ಎರಡನೇ ಲೆವೆಲ್ ಯಾವತ್ತು ಏನಿರುತ್ತೆ, ಕನ್ಸ್ಯೂಮರ್ಸ್. ಲಾಸ್ಟ್ ಲೆವೆಲ್ ಏನಿರುತ್ತೆ, ಡಿಕಂಪೋಸರ್ಸ್. ಅಥವಾ ಸರ್ ನನಗೆ ಅವರ ಇಷ್ಟ ಇಲ್ಲ, ನನಗೆ ಬರೀ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಮಾತ್ರ ಫಿಟ್ ಮಾಡಿ ಅಂತಂದ್ರೆ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್, ಅಥವಾ ಹರ್ಬಿವರಸ್ ಮಾತಾಡ್ತೀವಿ, ಹರ್ಬಿವರಸ್ ಅಥವಾ ಹರ್ಬಿವರಸ್ ಅಂತ ಮಾತಾಡ್ತೀವಿ, ಕಾರ್ನಿವರಸ್ ಅಂತ ಮಾತಾಡ್ತೀವಿ, ಟಾಪ್ ಕಾರ್ನಿವರಸ್. ನಿಮ್ ಇಷ್ಟ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ವಾ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇಷ್ಟ ಬರೋದು ಬಂದಂಗೆ. ಅದೇ ರೀತಿ ಇನ್ವರ್ಟೆಡ್ ಬಂದಾಗೂ ಕೂಡ ಲೋವರ್ ಲೆವೆಲ್ ಆಲ್ವೇಸ್ ಏನಿರ್ತವೆ, ಪ್ರೊಡ್ಯೂಸರ್ಸೇ ಇರುತ್ತೆ. ಸೆಕೆಂಡ್ ಹೋದಾಗ ಹರ್ಬಿವರಸ್, ಕಾರ್ನಿವರಸ್, ಟಾಪ್ ಕಾರ್ನಿವರಸ್. ಅಥವಾ ಸರ್ ನನಗೆ ಇದಿಷ್ಟ, ಈ ಸೈಕಲ್ ಇಷ್ಟ ಇಲ್ಲ, ಗ್ರೇಸಿಂಗ್ ಇಷ್ಟ ಇಲ್ಲ, ಡೆಟ್ರಿಟಸ್ ಹೋಗೋಣ. ಡೆಟ್ರಿಟಸ್ ಹೋಗೋಣ. ಡೆಟ್ರಿಟಸ್ ಹೋದಾಗ ಒಂದು ಪ್ಲಾಂಟ್ ಇದೆ, ಪ್ಲಾಂಟ್ ಅಲ್ಲಿ ಡಿಫ್ರೆಂಟ್ ಕೀಟಾಣುಗಳಿದಾವೆ. ನೋಡಿ ಹೋಗ್ತಾ ಜಾಸ್ತಿ ಆಗ್ತಾವ ಇಲ್ವೋ? ನೋಡಿ ಒಂದೇ ಒಂದು ಪ್ಲಾಂಟ್ ನಂಬರ್ ಇರ್ತಕ್ಕಂಥದ್ದು. ಈ ಒಂದು ಪ್ಲಾಂಟ್ ಅಲ್ಲಿ 1,00,000 ಕೀಟಾಣುಗಳು ಇರ್ತವೆ. ಈ 1,00,000 ಕೀಟಾಣುಗಳಿಗೆ ಇನ್ನೊಂದು 1,00,000 ವೈರಸ್ಗಳಿರ್ತವೆ. ನಂಬರ್ ನೋಡಿ ಜಾಸ್ತಿ ಆಗ್ತಿದಾವೆ. ಓಕೆನಾ? ಎಸ್. ಇದನ್ನ ಫಿಟ್ ಮಾಡೋಣ ನಂಬರ್ ಮೇಲೆಗೆ. ನಂಬರ್ ಏನು, ಎನರ್ಜಿ ಅಂದ್ರೆ ಏನು, ಬಯೋಮಾಸ್ ಅಂದ್ರೆ ಏನು ಅಂತ. ಓಕೆನಾ? ಫಿಟ್ ಮಾಡ್ಬೇಕೀಗ ನಾವು ಸರ್. ಈಗ ಫಸ್ಟ್ ಬೇಸಿಕ್ ಆಗಿ ನೋಡೋದಾದ್ರೆ ಒಂದು ಗ್ರೇಸಿಂಗ್ ಫುಡ್ ಚೈನ್ ತಗೋಣ. ಗ್ರೇಸಿಂಗ್ ಫುಡ್ ಚೈನ್. ಈಗ ನನಗೂ ಏನು ಗೊತ್ತಿಲ್ಲ, ಬಟ್ ನೋಡೋಣ, ಫಿಟ್ ಮಾಡೋಣ ಅಷ್ಟೇ. ನಾವು ಒಂದ್ ಸ್ವಲ್ಪ ಗೇಮ್ ತರ ಆಡೋಣ. ನಾವು ಸರ್ ಈ ಗ್ರೇಸಿಂಗ್ ಫುಡ್ ಚೈನ್ ತಗೊಂಡ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಏನಪ್ಪ ಶುರು ಆಗತ್ತೆ ಇಲ್ಲಿ ಬೇಸಿಕ್ ಆಗಿ ಅಂದ್ರೆ ಪ್ರೊಡ್ಯೂಸರ್ ಶುರು ಆಗತ್ತೆ, ಅದಾದ್ಮೇಲೆ ಹರ್ಬಿವರಸ್ ಶುರು ಆಗತ್ತೆ, ಆಮೇಲೆ ಕಾರ್ನಿವರಸ್, ಟಾಪ್ ಕಾರ್ನಿವರಸ್ ಅಂತ. ಟಾಪ್ ಕಾರ್ನಿವರಸ್. ಸರ್ ಈಗ ಗ್ರೇಸಿಂಗ್ ಫುಡ್ ಚೈನ್ ಓಕೆ. ನಾವು ಪಿರಮಿಡ್ ಆಫ್ ನಂಬರ್ ತಗೋಣ. ಈ ಪಿರಮಿಡ್ ಆಫ್ ನಂಬರ್ ತಗೊಂಡ್ರೆ ಯಾವ್ದು ಜಾಸ್ತಿ ಇರುತ್ತೆ, ಪ್ರೈಮರಿ ಪ್ರೊಡ್ಯೂಸರ್ ಅಥವಾ ಪ್ರೊಡ್ಯೂಸರ್ಸ್ ನಂಬರ್ ಜಾಸ್ತಿ ಇರ್ತಾವ ಅಥವಾ ಟಾಪ್ ಕಾರ್ನಿವರ್ಸ್ ನಂಬರ್ ಜಾಸ್ತಿ ಇರ್ತಾವ? ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳಿ. ಪ್ರೊಡ್ಯೂಸರ್ಸ್ ಜಾಸ್ತಿ ಇರ್ಬೇಕು. ಯಾಕೆ? ಬಿಕಾಸ್ ಹೋಗ್ತಾ ಎನರ್ಜಿ ಕಡಿಮೆ ಆಗ್ತಿದೆಯಲ್ಲ. ಅಂದ್ರೆ ನಂಬರ್ ವೈಸ್ ತಗೊಂಡ್ರೆ ಈಗ ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಇರತ್ತಾ, ಇನ್ವರ್ಟೆಡ್ ಪಿರಮಿಡ್ ಇರತ್ತಾ? ಆಲ್ವೇಸ್ ಅಪ್ರೈಟ್ ಇರಬೇಕು. ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ ಇಯರ್. ಅಪ್ಲೈ ಮಾಡಕ್ ಆಗ್ತಿದ್ಯಾ? ಎಸ್. ಈಗ ನೋಡಿ ಸರ್, ಇನ್ನೂ ನಮ್ಗೆ ಆಗಿಲ್ಲ, ನಾವೊಂದ್ ಸ್ವಲ್ಪ ಇನ್ನೂ ಲೇಟ್ ಆಗಿ ಅರ್ಥ ಮಾಡ್ಕೋತೀವಿ ಅಂದ್ರೆ ಅವ್ರಿಗೆ. ಈಗ ನೋಡಿ, ಈಗ ಒಂದು ಗ್ರಾಸ್ ತಗೋಣ. ಈಗ ಯಾವ್ದೋ ಒಂದು ಲೊಕೇಶನ್ ತಗೋಣ. ಈಗ ನಮ್ ಕರ್ನಾಟಕ ಅಂತ ಅನ್ಕೊಂಡ್ರು, ನಮ್ ಕರ್ನಾಟಕ ಅಂತ ಅನ್ಕೊಂಡ್ರೆ ಕರ್ನಾಟಕದಲ್ಲಿ ಹುಲ್ಲು ಜಾಸ್ತಿ ಇದೆಯಾ, ಹಸುಗಳು ಜಾಸ್ತಿ ಇದಾವ, ಅಥವಾ ಹುಲಿಗಳು ಜಾಸ್ತಿ ಇದಾವ, ಅಥವಾ ಹದ್ದುಗಳು ಜಾಸ್ತಿ ಇದಾವ? ಹುಲ್ಲು ಜಾಸ್ತಿ ಇದೆ. ಓಕೆನಾ? ಅದಕ್ಕೋಸ್ಕರ ಏನಾಗ್ತಿದೆ ಇಲ್ಲಿ,
ಇಟ್ ಇಸ್ ಪ್ರೊಡ್ಯೂಸರ್ಸ್ ಅಲ್ಲಿ ಗ್ರಾಸ್ ಜಾಸ್ತಿ ಇದಾವೆ. ಎಸ್, ಇದಕ್ಕಿಂತ ಕಡಿಮೆ ಇರ್ಬೇಕಾ ಅರ್ಬಿವೋರಸ್? ಇದಕ್ಕಿಂತ ಜಾಸ್ತಿ ಇರ್ಬೇಕಾ? ಕಡಿಮೆ ಇರಬೇಕು. ರಿಸೋರ್ಸಸ್ ಕಡಿಮೆ ಇದಾವಲ್ಲ, ಅದಕ್ಕೆ ಅರ್ಬಿವೋರಸ್. ಅದೇ ರೀತಿ ಅರ್ಬಿವೋರಸ್ಗಿಂತ ಕಾರ್ನಿವೋರಸ್ ಕಡಿಮೆ ಇರ್ಬೇಕಾ ಜಾಸ್ತಿ ಇರ್ಬೇಕಾ? ಇದು ಓಕೆನಾ? ಎಸ್ ಸರ್, ಇದು ಗ್ರೇಸಿಂಗ್ ಫುಡ್ ಚೈನ್ ಆಯ್ತು. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನೋಡಿದ್ವಿ. ಒಂದು ಓಷನ್ ಟ್ರೈ ಮಾಡೋಣ, ಓಷನ್ ಟ್ರೈ ಮಾಡೋಣ, ಸಮುದ್ರ ಟ್ರೈ ಮಾಡೋಣ. ಸಮುದ್ರ ಟ್ರೈ ಮಾಡಿದಾಗ ನೀವೇ ನೋಡಿ, ಸಮುದ್ರ ಅಥವಾ ಓಷನ್ ಟ್ರೈ ಮಾಡುವಾಗ ಯಾವ್ದು ಬರ್ಬೋದು ಅಂತ ನೀವೇ ಹೇಳಿ. ಇನ್ವರ್ಟೆಡ್ ಬರುತ್ತಾ ಅಥವಾ ಅಪ್ರೈಟ್ ಬರುತ್ತಾ ಅಂತ ನೀವೇ ಟ್ರೈ ಮಾಡಿ. ಒಂದ್ ಸ್ವಲ್ಪ ಯೋಚನೆ ಮಾಡಿ ನೀವು. ನಾವು ಸರ್ ಸಮುದ್ರ ನೋಡೋದಾದ್ರೆ ನಂಬರ್ ನೋಡಿ. ನಾವು ನಂಬರ್ ನೋಡಿದಾಗ ಮೊದಲು ಆಲ್ಗೆ ಜಾಸ್ತಿ ಇರೋದು ತಾನೆ. ಈ ಆಲ್ಗೆನ್ ತಿಂತಕ್ಕಂಥ ಚಿಕ್ಕ ಮೀನುಗಳು, ಅದಾದ್ಮೇಲೆ ತಿಮಿಂಗ್ಲಾಗ್ಲು ಅಥವಾ ವೇಲ್ಸ್ ಅಂತ ಮಾತಾಡ್ತೀವಿ, ಇದನ್ನ ತಿಂತಕ್ಕಂಥ ಹದ್ದುಗಳಾಗಿರ್ಬೋದು ಅಥವಾ ತಿಂತಕ್ಕಂಥ ಟಾಪ್ ಕಾರ್ನಿವರಸ್ ಆಗಿರ್ಬೋದು. ಓಕೆ, ಯಾವ್ದೋ ಒಂದು. ಓಕೆನಾ? ಆಯ್ತು, ಇನ್ ತೆಗ್ದೇ ಬಿಡ್ತೀನಿ ಬಿಡಿ. ಆಯ್ತಾ, ಹೋಗ್ಲಿ, ಮೂರೇ ಸಾಕಾ? ಆಯ್ತು, ಓಕೆ ಅಲ್ವಾ? ಏನಪ್ಪಾ ಅಂತಂದ್ರೆ ಪಾಚಿಯ ಅಥವಾ ಆಲ್ಗೆ ಅಂತ ಕರಿತೀವಿ, ಫೈಟೋ ಪ್ಲಾಂಕ್ಟನ್ಸ್ ಅಂತ ಕೂಡ ಕರಿತೀವಿ. ಈ ಫೈಟೋ ಪ್ಲಾಂಕ್ಟನ್ಸ್ ನ ತಿಂತಕ್ಕಂಥ ಸಣ್ಣ ಮೀನುಗಳು, ಚಿಕ್ಕ ಮೀನುಗಳು, ಸ್ಮಾಲ್ ಫಿಶ್. ಸ್ಮಾಲ್ ಫಿಶ್, ಇಲ್ಲಿ ಬಿಗ್ ಫಿಶ್. ಬಿಗ್ ಫಿಶ್ ಅಂದ್ರೆ ವೇಲ್ಸ್ ಅಂತ ಕರಿತೀವಿ. ಹೌದೋ ಇಲ್ವೋ? ಇನ್ವರ್ಟೆಡ್. ಬಟ್ ಸರ್ ಇದು ಅಪ್ರೈಟ್ ಅಂತ. ಇದನ್ನ ಏನಂತ ಕರಿತೀವಿ ಅಂದ್ರೆ ಅಪ್ರೈಟ್. ಎಕ್ಸಾಂಪಲ್ ಕೇಳ್ತಾರೆ, ಓಷನ್ ಎಕೋಸಿಸ್ಟಮ್ ಅಲ್ಲಿ ನಂಬರ್ ಬೇಸಿಸ್ ನೋಡೋದಾದ್ರೆ ಅಪ್ರೈಟ್ ಇದೆಯಾ ಅಥವಾ ಇನ್ವರ್ಟೆಡ್ ಇದೆಯಾ ಅಂತ ಕೇಳ್ತಾರೆ. ನೀವು ಅಲ್ಲೇ ಟ್ರೈ ಮಾಡಿದ್ರೆ ಮುಗ್ದೈತಲ್ಲಿ. ನಾವ್ ಎರಡನೇದ್ ನೋಡೋದಾದ್ರೆ ಈಗ ಡೆಟ್ರಿವರಸ್ ಫುಡ್ ಚೈನ್ ಹೋಗೋಣ. ಡೆಟ್ರಿವರಸ್ ಫುಡ್ ಚೈನ್ ಹೋದ್ರೆ ಯಾವ ಪಿರಮಿಡ್ ಬರುತ್ತೆ ನೋಡಿ, ಟ್ರೈ ಮಾಡಿ. ಡೆಟ್ರಿಟಸ್ ಪಿರಮಿಡ್. ಡೆಟ್ರಿಟಸ್ ದ ಫುಡ್ ಚೈನ್ ನೋಡೋದಾದ್ರೆ ನಾವು ಡೆಟ್ರಿಟಸ್ ಫುಡ್ ಚೈನ್ ಅಲ್ಲಿ ಅಪ್ರೈಟ್ ಇರತ್ತಾ ಇನ್ವರ್ಟೆಡ್ ಇರತ್ತಾ ಬೇಸ್ಡ್ ಆನ್ ನಂಬರ್ ನೋಡೋದಾದ್ರೆ. ಏನಕ್ಕೆ ಸರ್ ಇನ್ವರ್ಟೆಡ್ ಅಂತಂದ್ರೆ ಟ್ರೈ ಮಾಡಿ. ನಂಬರ್ ಬೇಸಿಸ್ ಮೇಲೆ ಯಾವ್ದು ಜಾಸ್ತಿ ನಂಬರ್ ಇರ್ತವೆ, ಹೋಗ್ತಾ 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 ಜಾಸ್ತಿ ನಂಬರ್ ಇರ್ತವೆ. ಏನಕ್ಕೆ ಸರ್ ಅಂತಂದ್ರೆ ಇಲ್ಲಿ ನೋಡಿ, ಒಂದೇ ಒಂದು ಪ್ಲಾಂಟ್ ಅಂತ ತಗೊಳ್ಳೋಣ. ಪ್ಲಾಂಟ್ ಆರ್ಗಾನಿಸಮ್ ಡಿಕೆ ಆಗೋದು ಅಥವಾ ಎಲೆಗಳು, ಲೀವ್ಸ್. ನಾವು ಈ ಲೀವ್ಸ್ ನ ತಿನ್ನೋದಕ್ಕೋಸ್ಕರ ದರ್ ಆರ್ 100 ಗ್ರೂಪ್ ಆಫ್ ಏನಿರ್ತವೆ ಇಲ್ಲಿ, ಬ್ಯಾಕ್ಟೀರಿಯಾಗಳಾಗಿರ್ಬೋದು. ಈ ಬ್ಯಾಕ್ಟೀರಿಯಾನ ತಿಂತಕ್ಕಂತ ಪ್ರಾಣಿಗಳು. ಹೌದೋ ಇಲ್ವೋ? ಇದನ್ನ ವಿ ಕಾಲ್ ಇಟ್ ಆಸ್ ಇನ್ವರ್ಟೆಡ್ ಫುಡ್ ಚೈನ್. ಸರ್ ಇಮೇಜ್ ತೋರಿಸಿ ಅಂತಂದ್ರೆ ನೋಡಿ, ಇಮೇಜ್ ನೋಡೋಣ. ಓಕೆನಾ? ಎರಡು ನೋಡಿದ್ವಾ? ಅಪ್ರೈಟ್ ಎರಡು ಎಕ್ಸಾಂಪಲ್. ಟೆರೆಸ್ಟ್ರಿಯಲ್ ಒಂದು, ಓಷನ್ ಒಂದು ನೋಡಿದ್ವಿ. ಮರಗಳಿಗಿಂತ ಇನ್ಸೆಕ್ಟ್ಸ್ ಜಾಸ್ತಿ ಇದಾವೆ, ಇನ್ಸೆಕ್ಟ್ಸ್ಗಿಂತ ಬರ್ಡ್ಸ್. ಹೌದೋ ಇಲ್ವೋ? ಏನಕ್ಕೆ ಸರ್ ಕಮ್ಮಿ ಆಗ್ತಾ ಹೋಗ್ತಿದೆ? ಏನಕ್ಕೆ ಕಡಿಮೆ ಆಗ್ತಾ ಹೋಗ್ತಿದೆ? ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಅಲ್ವಾ? ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ ಅಲ್ವಾ? ನಂಬರ್ ಓಕೆ, ನಾನು ಡೌಟ್ ಇಲ್ವಾ? ಇದು ವಿ ಕಾಲ್ ಇಟ್ ಆಸ್ ಅಪ್ರೈಟ್ ಅಂತ ಕರಿತೀವಿ. ಇದನ್ನ ಬಲ್ಗಡೆ ಇರ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ಇನ್ವರ್ಟೆಡ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು? ಹೋಗ್ಲಿ ಫಸ್ಟ್. ಓಕೆ. ಅಂಡ್ ಎರಡನೇದು ನೋಡೋದಾದ್ರೆ, ಯಾವ್ದಪ್ಪ? ಎರಡನೇದು ನೋಡೋದಾದ್ರೆ ಪಿರಮಿಡ್ ಆಫ್ ಎನರ್ಜಿ ಅಂತ ಕರಿತೀವಿ. ಪಿರಮಿಡ್ ಆಫ್ ಎನರ್ಜಿ ಅಂತ ಕರಿತೀವಿ. ಪಿರಮಿಡ್ ಆಫ್ ಎನರ್ಜಿ. ನಾವು ಪಿರಮಿಡ್ ಆಫ್ ಎನರ್ಜಿ ಇನ್ವರ್ಟೆಡ್ ಅಂಡ್ ಅಪ್ರೈಟ್ ಇರತ್ತಾ, ಆಲ್ವೇಸ್ ಅಪ್ರೈಟ್ ಇರತ್ತಾ? ಇಟ್ ಇಸ್, ನಾ ಎನರ್ಜಿ ಮಾತಾಡ್ತಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಆಸ್ ಒನ್ ಆರ್ಗನ್ಸ್ ಎನರ್ಜಿ ಮೂವ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಿದ್ರೆ ಎನರ್ಜಿ ಕಡಿಮೆ ಆಗತ್ತಲ್ವಾ? ಬಟ್ ಇನ್ವರ್ಟೆಡ್ ಟ್ರೈ ಮಾಡಿ ಒಂದ್ಸತಿ, ಆಗತ್ತಾ ಅಂತ? ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಲ್ಲಿ ಜಾಸ್ತಿ ಎನರ್ಜಿ ಇರಬೇಕು. ನಾವಿಲ್ಲಿ ಮೂವ್ ಆಗ್ತಿದ್ದಂಗೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಹುಕಮ್ ಜಾಸ್ತಿ. ಅದಕ್ಕೋಸ್ಕರ ಇಟ್ ಇಸ್ ಪಿರಮಿಡ್ ಆಫ್ ಎನರ್ಜಿ ನೋಡೋದಾದ್ರೆ, ಏನಂತ ಕರಿತೀವಿ? ಆಲ್ವೇಸ್ ಇನ್ ಅ ಸಿಂಗಲ್ ಡೈರೆಕ್ಷನ್ ಮೂವ್ ಆಗುತ್ತೆ. ಪಿರಮಿಡ್ ಆಫ್ ಎನರ್ಜಿ ನೋಡೋದಾದ್ರೆ, ಇವತ್ತೆಲ್ಲ ಕೇಳಿಸ್ಕೊಳ್ಳಿ, ನಾಳೆ ಮತ್ತೆ ಟೀಚ್ ಮಾಡಿ ಮತ್ತೆ ಬರೆಸ್ತೀನಿ ನಾನು. ಯಾಕಂದ್ರೆ ಒಂದ್ ಸ್ವಲ್ಪ ಜೀರ್ಣ ಮಾಡಕ್ ಬೇಕಿರುತ್ತೆ ಅದಕ್ಕೋಸ್ಕರ. ಓಕೆ, ಅದಕ್ಕೋಸ್ಕರ ಲಾಸ್ಟ್ ಒಂದು ಹಾಫ್ ಅನ್ ಅವರ್ ಇದ್ದಾಗ ನಿಮ್ಗೆ ಟೀಚ್ ಮಾಡೋದು. ಏನಕ್ಕೆ ಅಂದ್ರೆ ನನಗೆ ಇವತ್ತು ಮುಗಿಬೇಕು, ನಾಳೆ ನಿಮ್ಗೆ ರಿವಿಷನ್ ಆಗ್ಬೇಕು.
ಓಕೆನಾ ಸರ್? ಎನರ್ಜಿ ಏನಕ್ಕೆ ಸರ್ ಅಂತಂದ್ರೆ, ನಾವು ಎನರ್ಜಿ ನೋಡಿ ಎಲ್ಲಿ ಜಾಸ್ತಿ ಎನರ್ಜಿ ಇದಾವೆ, ಪ್ರೊಡ್ಯೂಸರ್ ಜಾಸ್ತಿ ಎನರ್ಜಿ. ಅದೇ ಸರ್ ಇಲ್ಲಿ ಎಲ್ಲಿಂದ ಒಂದ್ ಟ್ರಾಪಿಕ್ ಲೆವೆಲ್ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಿದ್ರೆ ಎಷ್ಟು ಪರ್ಸೆಂಟ್ ಎನರ್ಜಿ ಮಾತ್ರ ಮೂವ್ ಆಗತ್ತೆ? 10%, 10% ಮಾತ್ರ ಮೂವ್ ಆಗ್ತವೆ. ಇನ್ ಮಿಕ್ಕಿದ್ದು 90% ಏನ ಕನ್ವರ್ಟ್ ಆಗ್ತಿದಾವೆ? ಹೀಟ್ ಆಗಿ ಅಥವಾ ಲಾಸ್ ಆಗ್ತಿದಾವೆ. ಅದೇ ರೀತಿ ಒನ್ ಟ್ರಾಪಿಕ್ ಸೆಕೆಂಡ್ ಟ್ರಾಪಿಕ್ ಥರ್ಡ್ ಟ್ರಾಪಿಕ್ ಲೆವೆಲ್ ಹೋಗ್ತಿದ್ರೆ ಎನರ್ಜಿ 10% ಮಾತ್ರ ಮೂವ್ ಆಗ್ತಿದಾವಲ್ವಾ, ಇನ್ ಮಿಕ್ಕಿದ್ದು 90% ಏನಾಗ್ತಿದಾವೆ? ಸರ್ ಇನ್ನೂ ಗೊತ್ತಾಗಿಲ್ಲ ಸರ್ ಅಂತಂದ್ರೆ, ನೆನ್ನೆ ಕೊಟ್ಟಿರೋ ಎಕ್ಸಾಂಪಲ್ ತಗೊಳ್ಳಿ. 1000 ಜೌಲ್ ಇದ್ರೆ ಇಲ್ಲಿಂದ ಮೂವ್ ಆಗ್ತಿದ್ರೆ ಎಷ್ಟು ಬರ್ತಿದೆ? ಇಲ್ಲಿ 100. ಇಲ್ಲಿಂದ ಮೂವ್ ಆಗ್ತಿದ್ರೆ 10. ಅದಾದ್ಮೇಲೆ 1 ಜೌಲ್. ಓಕೆನಾ? ಎನರ್ಜಿ ಬಂದಾಗ ನೆನ್ಪಿಟ್ಕೊಳ್ಳಿ, ಓನ್ಲಿ ಅಂಡ್ ಓನ್ಲಿ ಯಾವ ಪಿರಮಿಡ್ ಬರುತ್ತೆ? ಅಪ್ರೈಟ್ ಮಾತ್ರ, ಓನ್ಲಿ ಅಂಡ್ ಓನ್ಲಿ ಅಪ್ರೈಟ್. ಅಂಡ್ ಸೆಕೆಂಡ್ ನೋಡೋದಾದ್ರೆ ಎನರ್ಜಿ ಆಲ್ವೇಸ್ ಮೂವ್ ಫ್ರಮ್ ಎಲ್ಲಿಂದ ಮೂವ್ ಆಗುತ್ತೆ? ಇನ್ ಅ ಸಿಂಗಲ್ ಡೈರೆಕ್ಷನ್ ಅಷ್ಟೇ. ಎನರ್ಜಿ ಮೂವ್ಸ್ ಆಲ್ವೇಸ್ ಇನ್ ಯಾವ ಡೈರೆಕ್ಷನ್ ಅಲ್ಲಿ? ಸಿಂಗಲ್ ಡೈರೆಕ್ಷನ್ ಅಲ್ಲಿ. ಸಿಂಗಲ್ ಡೈರೆಕ್ಷನ್. ನಾವು ಸಿಂಗಲ್ ಡೈರೆಕ್ಷನ್ ಅಂದ್ರೆ ಏನು ಸರ್ ಅಂದ್ರೆ, ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್, ಕನ್ಸ್ಯೂಮರ್ ಇಂದ ವಿ ಕಾಲ್ ಇಟ್ ಅಸ್ ಎಲ್ಲಿಗೆ ಮೂವ್ ಆಗ್ತಿದೆ? ಟಾಪ್ ಕಾರ್ನಿವರ್ಸ್ ಅಥವಾ ಕನ್ಸ್ಯೂಮರ್ಸ್ ಅಂಡ್ ಟಾಪ್ ಕಾರ್ನಿವರ್ಸ್. ಓಕೆನಾ? ಎಸ್, ಇದನ್ನ ವಿ ಕಾಲ್ ಇಟ್ ಅಸ್ ಪಿರಮಿಡ್ ಆಫ್ ಎನರ್ಜಿ ಅಂತ ಕರಿತೀವಿ. ಅದೇ ಲಾಸ್ಟ್ ಒನ್ ವಿ ಕಾಲ್ ಇಟ್ ಅಸ್, ಹೌದು ಎಕ್ಸಾಕ್ಟ್ಲಿ ನಾಗಲಕ್ಷ್ಮಿ, ಇಟ್ ಇಸ್ ಎನರ್ಜಿ ಗೋಸ್ ಆನ್ ಡಿಕ್ರೀಸಿಂಗ್. ಅಂದ್ರೆ ಓನ್ಲಿ 10% ರೂಲ್ ಮಾತ್ರ ಅಪ್ಲೈ ಆಗುತ್ತೆ. ಅದನ್ನ ವಿ ಕಾಲ್ ಇಟ್ ಅಸ್ ಯಾವ ಮ್ಯಾನ್ ರೂಲ್ ಅಂತ ಕರಿತೀವಿ? ಲಿಂಡ್ ಮ್ಯಾನ್ ರೂಲ್ ಅಂತ ಕೂಡ ಕರಿತೀವಿ. ಓಕೆನಾ? ಲಿಂಡ್ ಮ್ಯಾನ್ ರೂಲ್ ಅಂತ ಕರಿತೀವಿ, ಅಥವಾ 10% ರೂಲ್ ಅಥವಾ 10% ರೂಲ್ ಅಂತ ಕೂಡ ಮಾತಾಡ್ತೀವಿ. ಓಕೆನಾ? ಯಶ್, ಅರ್ಥ ಆಗ್ತಿದ್ಯಾ? ಲಾಸ್ಟ್ ಒನ್ ಮೂರನೇದು ನೋಡೋದಾದ್ರೆ, ಅರ್ಥ ಆಗಿದೆ ಅಂದ್ರೆ ಪರವಾಗಿಲ್ಲ, ನಾನು ಡಿಸ್ಕಸ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡಿ ಅಷ್ಟೇ. ಸರ್ ಮೂರನೇದು ಯಾವ್ದು ಸರ್ ಅಂತಂದ್ರೆ, ಅರ್ಥ ಆಗಿರೋ ಪರವಾಗಿಲ್ಲ ನೋಡಿ, ಮತ್ತೆ ಏನು ಕೇಳಿಸ್ಕೊಳ್ದೇ ಇರ್ಬೇಡಿ. ಬಯೋಮಾಸ್. ನಾವು ಬಯೋಮಾಸ್ ಅಂದ್ರೆ ಏನು? ವೆಯ್ಟ್ ಅಂತ ಹೇಳಿದೆ ನಾನು. ನಾವೀಗ ವೆಯ್ಟ್ ಅಂತ ನೋಡಿದಾಗ ನಮ್ಮ ಲ್ಯಾಂಡ್ ಅಲ್ಲಿ ಯಾವ ಪಿರಮಿಡ್ ಇರುತ್ತೆ, ಅಕ್ವಾಟಿಕ್ ಅಲ್ಲಿ ಯಾವ ಪಿರಮಿಡ್ ಇರುತ್ತೆ ಅಂತ ಟ್ರೈ ಮಾಡಿ ವೆಯ್ಟ್ ಮೂಲಕ. ನೀವು ಮೊದ್ಲು ಹೇಳಿ ಅಷ್ಟೇ. ಯಾವುದು ಲ್ಯಾಂಡ್ ಅಲ್ಲಿ ಯಾವ್ದಿರುತ್ತೆ? ಅಪ್ರೈಟಾ? ಪಕ್ಕನಾ? ಹೌದು ಇಲ್ವೋ? ಅಟ್ಲೀಸ್ಟ್ ಹೂ ಅಂತಾದ್ರೂ ಹೇಳಿ. ಓಕೆನಾ? ಆಯ್ತು. ಈಗ ನೋಡಿ, ಮೊದಲು ಟ್ರೀಸ್ ಇದಾವೆ. ಟ್ರೀಸ್ ಜಾಸ್ತಿ ವೆಯ್ಟ್ ಇದಾವ. ಇದಕ್ಕೆ ಕಂಪೇರ್ ಮಾಡಿದ್ರೆ ಹಸುಗಳು, ಕೌಸ್. ಓಕೆನಾ? ಅಂಡ್ ಮೂರನೇ ನೋಡೋದಾದ್ರೆ ಇಟ್ ಇಸ್ ಈಗಲ್ ಅಥವಾ ಹದ್ದುಗಳು ಇರ್ಬೋದು. ಓಕೆನಾ? ಇದು ಅಪ್ರೈಟ್. ಅದೇ ಇನ್ವರ್ಟೆಡ್ ಒಂದು ಎಕ್ಸಾಂಪಲ್ ಕೊಡಿ. ಹೌದು. ಓಕೆ ಅಲ್ಲ ನೋಡಿ, ಅಕ್ವಾಟಿಕ್ ಬಂದಾಗ ಆಲ್ಗೆ ನೋಡಿ ಸ್ವಲ್ಪ ಕಮ್ಮಿ ವೆಯ್ಟ್ ಇದೆ. ಅದೇ ರೀತಿ ಸ್ಮಾಲರ್ ಫಿಶಸ್ ಒಂದು ಸ್ವಲ್ಪ, ಅದಾದ್ಮೇಲೆ ವೇಲ್ಸ್ ವೆಯ್ಟ್ ಬೇಸಿಸ್ ನಲ್ಲಿ ನೋಡೋದು. ಓಕೆನಾ? ಅಕ್ವಾಟಿಕ್ ಲೆವೆಲ್ ಅಲ್ಲಿ ಇವಾಗ ಇದು ಮತ್ತೆ ಈ ಒಂದ್ ಸ್ಲೈಡ್ ಒಂದ್ ಸ್ವಲ್ಪ ನೋಡಿ. ನಂಬರ್ ವೈಸ್ ನಂಬರ್ ನೋಡೋದಾದ್ರೆ ಇಟ್ ಇಸ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಹೆಂಗಿದಾವೆ? ಅಪ್ರೈಟ್ ಇದೆ. ಅದು ಬಯೋಮಾಸ್ ಮೂಲಕ ನೋಡೋದಾದ್ರೆ ಇನ್ವರ್ಟೆಡ್. ಅದಕ್ಕೆ ಮಗ್ಗಪ್ ಮಾಡಬೇಡಿ. ಅಲ್ಲಿ ಎಕ್ಸಾಂಪಲ್ ಏನ್ ಕೇಳಿರ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಷ್ಟೇ. ವಿತಿನ್ ಒಂದು 30 ಸೆಕೆಂಡ್ ಅಥವಾ 10 ಸೆಕೆಂಡ್ ಅಲ್ಲೇ ಬರೆದ್ರೆ ಮುಗ್ದೋಗ್ಬಿಡುತ್ತೆ. ನಂಬರ್ ಅಂದ್ರೇನು, ಬಯೋಮಾಸ್ ಅಂದ್ರೇನು, ಎನರ್ಜಿ ಅಂದ್ರೆ ಗೊತ್ತಾಗುತ್ತೆ. ಓಕೆನಾ?